ಯೂಟ್ಯೂಬ್ ಚಾನಲ್, ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೈದಾ ಹಿಟ್ಟಿನಿಂದ ಸ್ನ್ಯಾಕ್ಸ್ ಮಾಡೋದನ್ನು ಹೇಳಿಕೊಡ್ತೇನೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್ಪು, ಅಚ್ಚ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ. ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಚಪಾತಿ ಹೋದಕ್ಕೆ ಸ್ವಲ್ಪ ಮೇಲೆ ಇಟ್ಟು ಒಂದು ಬಟ್ಲದೊಳಗೆ ತೆಕ್ಕೊಂಡು ಸೈಡ್ ಇಟ್ಕೊಳ್ಳೋಣ. ಈ ಥರ ಮಾಡಿ ರೌಂಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಅಚ್ಚ ಖಾರ ಪುಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ನೀರು ಹಾಕಿ ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ಮಕ್ಕಳು ಸ್ಕೂಲಿಂದ ಬಂದಾಗ ತಿನ್ನೋದಕ್ಕೆ ಕೊಡೋದಕ್ಕೆ ಚೆನ್ನಾಗಿರ್ತದೆ ಸ್ನ್ಯಾಕ್ಸು. ಹೊರಗಿನ ಐಟಮ್ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ, ಚಿಕ್ಕವರು ತಿನ್ಬೋದು, ದೊಡ್ಡವರು ತಿನ್ಬೋದು. ಎಲ್ಲ ಚೆನ್ನಾಗಿ ನಾದಿಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ಈಗ ನಾವು ಲಟ್ಟಿಸಿಕೊಳ್ಳೋಣ ಚಪಾತಿನ. ತೆಳುವಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು. ನೋಡಿ, ಚೆನ್ನಾಗಿ ಇಷ್ಟು ದೊಡ್ಡದಾಗಿದೆ. ಇನ್ನೂ ದೊಡ್ಡದು ತಿಕ್ಕೊಳ್ಳೋಣ. ದೊಡ್ಡದು ಇನ್ನೂ ತೆಳುವಾಗಿ ಬರಬೇಕು. ಹಾಗಾದರೆ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ದೊಡ್ಡದಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಮಕ್ಕಳು ಸ್ಕೂಲಿಂದ ಬರೋದ್ರಲ್ಲಿ 10 ನಿಮಿಷದೊಳಗೆ ಮಾಡ್ಬೋದು ಇದು. ಇದನ್ನೆಲ್ಲ ಈ ಥರ ತೆಗೆದಿಟ್ಕೊಳ್ಳೋಣ. ಎಲ್ಲ ಆದಮೇಲೆ ಚೆನ್ನಾಗಿ ಎಣ್ಣೆ ಕಾಯಲಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಅದನ್ನು ತಿಕ್ಕಿ ಅದೇ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಕಟ್ ಮಾಡಿ ಆಮೇಲೆ ಫ್ರೈ ಮಾಡೋದನ್ನು ನೋಡಿ. ಇಷ್ಟು ದೊಡ್ಡದಾಗಿದೆ ಪರೋಟ ಟೈಪು. ಈಗ ನೋಡಿ ಚೆನ್ನಾಗಿ, ಮತ್ತೆ ಇದೊಂದು ಎರಡನೇದಿದೆ, ಚೆನ್ನಾಗಿ ಕಟ್ ಮಾಡಿಕೊಳ್ಳೋಣ. ಈಗ ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದನ್ನು ಕಟ್ ಮಾಡ್ಕೊಳ್ಬೇಕು.
ಥರ ಎಲ್ಲ ಫುಲ್ಲು ಈ ಥರ ಕೆರೆ ಎಲ್ಲ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನಾವು ಹೆಂಗೆ ಅಂಟಿಗೆಂಗಿಲ್ಲ ಏನಿಲ್ಲ, ಹಿಂಗಾದ್ರೆ ತೆಗೆದು ಪೀಸ್ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಶೇಪಲ್ಲಿ ಇದ್ದಿದ್ದನ್ನು ನಾವು ಈ ಥರ ರೌಂಡಾಗೂ ಮಾಡಿಕೊಳ್ಳಬಹುದು. ಈ ಥರ ಮಾಡಿನೂ ಹುರಿದಿಟ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಮಕ್ಕಳು ಅಂಗಡಿಯಲ್ಲಿಂದ ತಂದ್ಕೊಂಡು ತಿಂತಾರಲ್ಲ, ಅದೇ ಥರನೇ ಇದನ್ನು ಆಗಿರುತ್ತೆ. ಸ್ನ್ಯಾಕ್ಸ್ ತುಂಬ ಟೇಸ್ಟಿಯಾಗಿ ರುಚಿಕರವಾದ ಸ್ನ್ಯಾಕ್ಸ್ ಮನೆಯಲ್ಲೇ ರೆಡಿ ಮಾಡಿಕೊಳ್ಳಬಹುದು. ಇದನ್ನು ಹುರಿದುಬಿಟ್ಟು ಇದು ಹೇಗೆ ಕಾಣಿಸ್ತದೆ ಅಂತಲೂ ತೋರಿಸ್ತೇನೆ, ಮತ್ತು ಆ ಸ್ನ್ಯಾಕ್ಸನ್ನು ತೋರಿಸ್ತೇನೆ. ಆನ್ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಕೊಳ್ಳೋಣ. ಒಂದು 2-3 ಸ್ಪೂನ್ ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾದಿದೆ, ಈಗ ಹಾಕಿಕೊಳ್ಳೋಣ. ಗರಿ ಗರಿ ಕ್ರಿಸ್ಪಿಯಾಗಿ ಬರ್ತದೆ. ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈ ಥರ ಬ್ರೌನ್ ಕಲರ್ ಬಂದಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಹಿಂಗೆ ಮಾಡಿದ್ರೆ ಸೌಂಡ್ ಬರ್ತದೆ. ಇದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡಿಕೊಂಡು ಈ ಥರ ಮಕ್ಕಳಿಗೆ ಕೊಡ್ಬೋದು. ಒಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.